ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಅಕ್ಷಯ ತೃತೀಯ ಬೆನ್ನಲ್ಲೇ ಬಂಗಾರದ ಬೆಲೆಯಲ್ಲಿ ಪ್ರಮುಖ ಬದಲಾವಣೆಯಾಗಿದೆ. ಆಭರಣ ಪ್ರಿಯರು ಈ ಬದಲಾವಣೆಯ ಬಗ್ಗೆ ತಿಳಿದುಕೊಳ್ಳಬೇಕು. ಹಾಗಾದರೆ ಆಭರಣ ಖರೀದಿದಾರರು ಗಮನಿಸಬೇಕಾದ ಅಂಶಗಳು ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಅಕ್ಷಯ ತೃತೀಯಗೆ ಕೌಂಟ್ ಡೌನ್ ಶುರುವಾಗಿದ್ದು ಚಿನ್ನ ಖರೀದಿಗೆ ಆಭರಣ ಪ್ರಿಯರು ಈಗಲೇ ಸಿದ್ಧತೆ ನಡೆಸುತ್ತಿದ್ದಾರೆ. ಇನ್ನು ಚಿನ್ನದ ಬೆಲೆ ದಿಢೀರಂತ ನೆನೆ ಕುಸಿತ ಕಂಡಿತ್ತು. ಇಂದು ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಏರಿಳಿತವಾಗಿರೋದು ಮತ್ತಷ್ಟು ತ್ರಾಸ ಉಂಟು ಮಾಡ್ತಿದೆ ಅಂತ ಹೇಳಬಹುದು. ಭಾರತದ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಹಳದಿ ಲೋಹದ ಬೆಲೆ ಅಂದರೆ ಶನಿವಾರ ಸ್ಥಿರವಾಗಿದ್ದು 24 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಚಿಲ್ಲರೆ ಬೆಲೆಗಳು ಕನಿಷ್ಠ ಬದಲಾವಣೆಗಳನ್ನು ಕಂಡಿದೆ. ಭಾರತದ ಬಹುಸರಕು ವಿನಿಮಯ ಕೇಂದ್ರ ವಾರಾಂತ್ಯಗಳಲ್ಲಿ ಮುಚ್ಚಲ್ಪಟ್ಟಿರೋದ್ರಿಂದ ಪ್ರಸ್ತುತ ನೇರ ವ್ಯಾಪಾರ ದರಗಳು ಲಭ್ಯ ಇಲ್ಲ. ಕಳೆದ ಮುಕ್ತಾಯದ ಹಂತಗಳ ಆಧಾರದ ಮೇಲೆ ಚಿನ್ನ 1.5 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ಮುಂದುವರೆಸಿದೆ. ಇನ್ನು ಇದೀಗ ಆಭರಣ ವ್ಯಾಪಾರಿಗಳು ಬಿಲ್ಗೆ ಮೇಕಿಂಗ್ ಶುಲ್ಕಗಳು, ತೆರಿಗೆಗಳು ಮತ್ತು ಜಿಎಸ್ಟಿಯನ್ನು ಸೇರಿಸಿ ಯೂನಿಟ್ನ ಅಂತಿಮ ಬೆಲೆಯನ್ನು ಹೆಚ್ಚಿಸ್ತಾರೆ ಅನ್ನೋದನ್ನು ಗ್ರಾಹಕರು ಗಮನಿಸಬೇಕಾಗತ್ತೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ದೇಶಗಳಲ್ಲಿ ಅಥವಾ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯ ಬೆಲೆ ಇದ್ದು, ಮುಂಬೈನಲ್ಲಿ 22 ಕ್ಯಾರೆಟ್ ಚಿನ್ನದ ದರ 1,41,726 ರೂಪಾಯಿ ಪ್ರತಿ 10 ಗ್ರಾಂಗೆ ಇದ್ದು, ನವದೆಹಲಿಯಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ 1,41,478 ರೂಪಾಯಿ ಇದ್ರೆ, ಹಾಗೆ ಬೆಂಗಳೂರಿನಲ್ಲಿ 1,54,730 24 ಕ್ಯಾರೆಟ್ ಚಿನ್ನದ ದರ ಇದ್ರೆ, ಬೆಂಗಳೂರಿನಲ್ಲಿ 22 ಕ್ಯಾರೆಟ್ ಚಿನ್ನದ ದರ 1,41,836 ರೂಪಾಯಿ ಇದೆ. ಸೊ ಕೋಲ್ಕತ್ತಾದಲ್ಲೂ ಕೂಡ ಈ ಒಂದು ಬೆಲೆ ಮುಂದುವರೆದಿದ್ದು 1,41,533 ರೂಪಾಯಿ ಇದ್ರೆ, ಹೈದರಾಬಾದ್ನಲ್ಲಿ 1,41,946 ರೂಪಾಯಿ ಇದೆ. ಒಟ್ಟಿನಲ್ಲಿ ಒಂದೊಂದು ಪ್ರದೇಶಕ್ಕೆ ಹೋದಂತೆ ಚಿನ್ನದ ಬೆಲೆ ಏರಿಳಿತವನ್ನು ಕಾಣ್ತಾ ಇದ್ದು, ಒಂದು ಕಡೆ ಚಿನ್ನದ ಬೆಲೆ ಏರಿಕೆಯಾಗಿದ್ರೆ ಮತ್ತೊಂದು ಕಡೆ ಚಿನ್ನದ ಬೆಲೆ ಇಳಿಕೆಯಾಗ್ತಿದೆ. ಅದು ಕೂಡ 100-200ರ ಆಸುಪಾಸಿನಲ್ಲಿ ಚಿನ್ನ ತನ್ನ ಏರಿಳಿತವನ್ನು ಅನುಭವಿಸ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇದರ ಜೊತೆಗೆ ಆಗಲೇ ಹೇಳ್ದಂಗೆ GST ಹಾಗೆ ಒಂದಷ್ಟು ಮೇಕಿಂಗ್ ಶುಲ್ಕಗಳನ್ನು ಕೂಡ ಆಭರಣದ ವ್ಯಾಪಾರಿಗಳು ಏನಿರ್ತಾರೆ ಅವರು ಹಾಕ್ತಾರೆ. ಅದನ್ನು ಗ್ರಾಹಕರು ಗಮನದಲ್ಲಿಟ್ಕೊಳ್ಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.